ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 10ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಜ್ಞಾನವು ನಿನ್ನ ಹೃದಯದೊಳಗೆ ಪ್ರವೇಶಿಸುವುದು, ತಿಳುವಳಿಕೆಯು ನಿನ್ನ ಆತ್ಮಕ್ಕೆ ಅಂದವಾಗಿರುವುದು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ನಮಗೆ ಏನ್ ಮಾಡುವವರಾಗಿದ್ದಾರೆ? ಜ್ಞಾನವನ್ನು ಉಂಟು ಮಾಡುವವರಾಗಿದ್ದಾರೆ, ತಿಳುವಳಿಕೆಯನ್ನು ಉಂಟು ಮಾಡುವವರಾಗಿದ್ದಾರೆ. ನಾವು ಅನೇಕ ಒಂದು ಸಮಯಗಳಲ್ಲಿ ತಿಳುವಳಿಕೆ ಇಲ್ಲದೆ ನಾವೇನಾಗ್ತೇವೆ? ಕಂಗಾಲಾಗ್ತೇವೆ. ಕರ್ತನೆ, ನಾನು ಯಾವ ರೀತಿಯಾಗಿ ನಾನು ನಡಿಬೇಕು ನನಗೆ ಗೊತ್ತಾಗ್ತಿಲ್ಲ ಸ್ವಾಮಿ, ತಿಳುವಳಿಕೆನ ಉಂಟು ಮಾಡು ದೇವ್ರೆ ಅಂತೇಳಿ ಪ್ರಾರ್ಥಿಸುವಾಗ ಕರ್ತನು ಖಂಡಿತವಾಗಿ ನಮಗೆ ಏನ್ ಮಾಡುವವರಾಗಿದ್ದಾರೆ? ತಿಳುವಳಿಕೆನ ಉಂಟು ಮಾಡುವವರಾಗಿದ್ದಾರೆ. ಸೊಲೊಮೋನನು ಪ್ರಾರ್ಥಿಸುವಾಗ ದೇವರು ಅವನಿಗೆ ಏನ್ ಮಾಡಿದರು? ಅಪರಿಮಿತವಾದ ಜ್ಞಾನ ವಿವೇಕಗಳನ್ನು ಆತನಿಗೆ ದಯಪಾಲಿಸಿದರು. ಹೇಗೆ ದೇವರು ಸೊಲೊಮೋನನಿಗೆ ಜ್ಞಾನವನ್ನು ವಿವೇಕವನ್ನು ದಯಪಾಲಿಸಿದರು, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಜ್ಞಾನವನ್ನು, ತಿಳುವಳಿಕೆಯನ್ನು, ವಿವೇಕವನ್ನು ಕರ್ತನು ಉಂಟು ಮಾಡುವವರಾಗಿದ್ದಾರೆ. ಅನೇಕ ವಾರ್ತೆ ನಾವು ಜ್ಞಾನಹೀನರಾಗ್ತೇವೆ. ನಾವು ಯಾವ ರೀತಿಯಾಗಿ ನಡಿಬೇಕು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುವುದಿಲ್ಲ. ನಾವು ಕರ್ತನ ಸಮ್ಮುಖದಲ್ಲಿಟ್ಟು ಪ್ರಾರ್ಥಿಸುವಾಗ, ಅಪ್ಪ ನನಗೆ ಜ್ಞಾನವನ್ನು ಕೊಡು, ಈ ಕಾರ್ಯದಲ್ಲಿ ನಾನು ಹೇಗೆ ನಡಿಬೇಕು ನನಗೆ ಗೊತ್ತಾಗ್ತಿಲ್ಲ, ಅಪ್ಪ ಈ ಕಾರ್ಯದಲ್ಲಿ ನಾನು ಹೇಗೆ ನಡಿಬೇಕು ನನಗೆ ತಿಳುವಳಿಕೆನ ಕೊಡು ದೇವರೇ ಅಂತ ಪ್ರಾರ್ಥಿಸುವಾಗ ಕರ್ತನು ಖಂಡಿತವಾಗಿ ನಮ್ಗೆ ಏನ್ ಮಾಡುವವರಾಗಿದ್ದಾರೆ? ಜ್ಞಾನವನ್ನು ಉಂಟು ಮಾಡುವವರಾಗಿದ್ದಾರೆ, ತಿಳುವಳಿಕೆನ ಉಂಟು ಮಾಡುವವರಾಗಿದ್ದಾರೆ. ಆತನು ನಮಗೆ ವಿವೇಕವನ್ನು ಅನುಗ್ರಹಿಸಿ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಸರಿಯಾಗಿ ನಡೆದು ಹೋಗುವಂತೆ ಕರ್ತನು ನಮ್ಮನ್ನು ನಡೆಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತ ಜನಗಳನ್ನ ಮುಟ್ಟು ದೇವರೇ, ಸೊಲೊಮೋನನಿಗೆ ಹೇಗೆ ಜ್ಞಾನ ವಿವೇಕಗಳನ್ನು ಅನುಗ್ರಹಿಸಿದೆಯೋ ಅದೇ ರೀತಿಯಾಗಿ ದೇವರೇ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನೆ ಜ್ಞಾನ ವಿವೇಕಗಳನ್ನ, ತಿಳುವಳಿಕೆಯನ್ನು ಉಂಟು ಮಾಡಿ ನಡೆಸುದೇವ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ, ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.